ಓಂ. ಇಂದು ಸೆಪ್ಟೆಂಬರ್ 8ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಈ ಅಪರೂಪವಾದಂತಹ ಪುಟ್ಟ ಬರಹ ಒಂದರ್ಥದಲ್ಲಿ ಶಿರೋನಾಮೆ ಜಸ್ಟ್ ಡೂ ಯುವರ್ ಬೆಸ್ಟ್. ಜಸ್ಟ್ ಡೂ ಯುವರ್ ಬೆಸ್ಟ್ ಅಂತ ಉದಾಹರಣೆ ಕೊಟ್ಟಾರ್ರಿ ಮಾರೋಸ್ ಅವ್ರು. ಅನ್ರಿಲ್ಲೇ ಇಂಗ್ಲೀಷ್ ಓದು. ದ ಗ್ರೇಟ್ ಫೀಲ್ಡ್ ಕಮಾಂಡರ್ ಜನರಲ್ ಒಮರ್ ಎನ್ ಬ್ರಾಡ್ಲಿ said that during the Normandy invasion in 1944, he was often awakened during the night by the noise of tanks and trucks passing under his window, without his knowing whether the trucks and tanks were their own or the enemy's. What did you do? He was asked. Why? I went back to sleep, replied the general. If my plans were working, they were our tanks. And if my plans has failed, I knew I had done my best and there was nothing more to do. In whatever field we find ourselves, we should try to do our best and then leave the issue to God. As one friend put it not long ago, worry is like a rocking chair. It will give you something to do, but it won't get you anywhere. Under Baraha, have a confidence in the Lord with all thy heart. Have a confidence in the Lord with all thy heart, and lean not upon thy own prudence. ಅದ್ಭುತವಾದಂಥ ಒಂದು ಬರಹ, ಅದ್ಭುತವಾದಂಥ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮಾರೋಸ್ ಅವರು. ನಿಜವಾಗಲೂ ಇದನ್ನು ಓದಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಜಸ್ಟ್ ಡೂ ಯುವರ್ ಬೆಸ್ಟ್. ದ ಗ್ರೇಟ್ ಫೀಲ್ಡ್ ಕಮಾಂಡರ್, ಅವ ಯಾರು? ಜನರಲ್ ಒಮರ್ ಎನ್ ಬ್ರಾಡ್ಲಿ. ಆ ಮಹಾಶಯ ಸೈನ್ಯಾಧಿಕಾರಿ. ಎಲ್ಲಿಯವರವರು? ಅವರು ಅಮೇರಿಕಾದಿಂದ ಬಂದು ಫ್ರಾನ್ಸ್ ದೇಶವನ್ನು ಆಕ್ರಮಣ ಮಾಡಿಕೊಂಡಂಥ ಜರ್ಮನಿಯರ ವಿರುದ್ಧ ಹೋರಾಡಲಿಕ್ಕೆ ಬಂದು ಆ ಜರ್ಮನರನ್ನು ಸೋಲಿಸಿ ಫ್ರಾನ್ಸ್ ದೇಶವನ್ನು ಮುಕ್ತರನ್ನಾಗಿ ಮಾಡಿಸಿದ ಮಹಾನ್ ಸೇನಾಧಿಪತಿ ಒಮರ್ ಎನ್ ಬ್ರಾಡ್ಲಿ. ಒಂದು ಸರಿ ಏನಾಗ್ತದೆ ಅಂದ್ರೆ ಅವ್ನು ಮಲ್ಕೊಂಡಿರ್ತಾನೆ, ಆವಾಗ ಎಚ್ಚರ ಆಗ್ತದೆ. ಅವನು ಎಚ್ಚರ ಆದಾಗ ಅಲ್ಲಿ ಕೆಳಗೆ ಅವನ ಕಿಟಕಿ ಅಟ್ಟದ ಮೇಲೆ ಮನೆ ಇರಬೇಕು, ಕೆಳಗೆ ಟ್ಯಾಂಕ್ ಟ್ರಕ್ ಓಡಾಡ್ತಿರ್ತಾವೆ. ಆವಾಗ ಅವ್ನು ಕೇಳ್ತಾರೆ ಕೆಲವರು ಪತ್ರಕಾರ ಹಿಂದಾಗಡೆ ಎದ್ದ ಮೇಲೆ, ಏನು ಮಾಡ್ತೀರಿ ಇಂಥ ಶಬ್ದ ಬರ್ತಿರ್ಬೇಕಾರಂತ. ನಾ ಏನು ಮಾಡಬೇಕಪ್ಪ, ನಿದ್ದೆ ಮಾಡ್ಕೊತ ಮಲ್ಕೋಬೇಕಂತಿದ್ದೆ ನಾನು. ಹಲೋ ಇವನ ಅಂತಾರೋ ಪತ್ರಕರ್ತರು. ನೋಡೋ, ನಾನು ಒಂದು ಪ್ಲ್ಯಾನ್ ಮಾಡಿದೆ ನಮ್ಮ ಆರ್ಮಿ ಸಲುವಾಗಿ, ಟ್ಯಾಂಕ್ಸು ಟ್ರಕ್ಸು ಎಲ್ಲ ಸಲುವಾಗಿ. ಅವು ಸಕ್ಸಸ್ಫುಲ್ಲಾಗಿ ಆಗ್ತಾಯಿದ್ರೆ ನನಗೆ ಸಂತೋಷ. ನನ್ನ ಟ್ರಂಕು, ನನ್ನ ಟ್ಯಾಂಕು, ನನ್ನ ಟ್ರಕ್ಕು ಅಂತ ತಿಳ್ಕೊಂಡ್ಬಿಟ್ಟಿರ್ತೀನಿ. ಅಕಸ್ಮಾತ್ ಎಷ್ಟು ಸಾಧ್ಯ ಆಗ್ತಾವಷ್ಟು ನಾ ಮಾಡೇನಿ, ಬೆಸ್ಟಾಗೆ ಮಾಡೇನಿ. ಅಕಸ್ಮಾತ್ತಾಗಿ ನನಗೆ ಮತ್ತು ಅದು ಫೇಲ್ ಆತಂತ ತಿಳ್ಕೊಡು. ಎನಿಮಿ ಏನಾರ ಅವರೇ ಬಂದಿದ್ರೆ ನನಗೇನು ಮಾಡ್ಲಿಕ್ಕೆ ಸಾಧ್ಯ? ನನಗೇನು ಮಾಡಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ಅಲ್ಲೇ. ಅದಕ್ಕೆ ನಾನು ಸುಮ್ಮನೆ ಚೆಂದಾಗಿ ನಿದ್ದೆ ಮಾಡಿಬಿಡ್ತಿದ್ದೆ ಅಂತ. ಅದನ್ನು ಆಧರಿಸಿ ಮಾರೋಸ್ ಅವರು ಇಲ್ಲಿ ಬರೀತಾರೆ, ಯಾವುದೇ ಕ್ಷೇತ್ರವಿರಲಿ, ಅಲ್ಲಿ ನಾವಿರಲಿ, ಉತ್ಕೃಷ್ಟವಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡತಕ್ಕದ್ದು. ಇದು ಮಾಡಲಿಕ್ಕೆ ಉಳಿದ ವಿಷಯ. ಚೆನ್ನಾಗಿ ಕೆಲಸ ಮಾಡಿರಿ,
ಉಳಿದ ವಿಷಯವನ್ನು ದೇವರಿಗೆ ಬಿಡ್ರಿ ಅಂತ ಬರ್ದಾರಿಲ್ಲಿ. ದೇವರಿಗೆ ಅಂದರೆ ನೀವು ಚೆನ್ನಾಗಿ ಕೆಲಸ ಮಾಡೋದೇ ಬಹಳ ಮಹತ್ವದ್ದು ಅಂಥೇಳಿ. ಈ ವಿಷಯವನ್ನು ಒಬ್ಬ ಸ್ನೇಹಿತ ಎಷ್ಟು ಚೆಂದಾಗಿ ಇನ್ನೊಂದು ಸುಂದರವಾದ ಉದಾಹರಣೆಯನ್ನು ಕೊಟ್ಟಿಲ್ಲಿ ಹೇಳ್ಯಾನ ನೋಡ್ರಿ. ಏನು ಹೇಳ್ತಾನೆ ಅಂದರೆ, ನಾವು ಚಿಂತೆ ಮಾಡ್ತೀವಿ. ಇದು ಏನದು ಗೊತ್ತಂದ್ರೆ, ಒಂದು ಓಲಾಡುವ ಕುರ್ಚೆ, ರಾಕಿಂಗ್ ಚೇರ್ ಅಂತೇವಲ್ಲ, ಓಲಾಡುವ ಕುರ್ಚೆ. ಆ ಕುರ್ಚೆ ಮೇಲೆ ಕೂತು ಓಲಾಡ್ತಾ ಇದ್ದಂಗೆ ನಾವು ಅಂದ್ರೆ ಏನು ಮಾಡ್ತದೆ, ಅದು ಏನೋ ಕೊಟ್ಟಂಗೆ ಮಾಡ್ತದೆ, ಏನೋ ಕಸ್ಕೊಂಡಂಗೆ ಮಾಡ್ತದೆ, ಹೌದಲ್ಲ? ಅಲ್ಲಿ ಕರ್ಕೊಂಡೋದಾಗ ಮಾಡ್ತದೆ, ಇಟ್ಲಾಗ ಕರ್ಕೊಂಡೋದಂಗೆ ಮಾಡ್ತದೆ, ಹೊರತಾಗಿ ಏನೂ ಮಾಡೋದಿಲ್ಲ. ನೀವು ಎಲ್ಲಿರ್ತೀರಿ ಅಲ್ಲೇ ಇರ್ತೀರಿ. ಚಿಂತೆ ಅದನ್ನೇ ಮಾಡ್ತದೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ನೀವೇನು ಮಾಡಬೇಕು, ದೇವರಲ್ಲಿ ನಿಮ್ಮ ಸಮಸ್ತ ಹೃದಯ ಭಾವವನ್ನು ಸಮರ್ಪಿಸಿಕೊಳ್ಬೇಕು, ವಿಶ್ವಾಸ ಇಡಬೇಕು. ಆಮೇಲೆ ಬರೀ ಕೇವಲ ನಾ ಭಾಳ ಶಾಣೆ ಇದ್ದೇನೆ, ನನಗೆಲ್ಲ ಗೊತ್ತದ ಅಂಥ ವಿಶ್ವಾಸವನ್ನು ಅದರಲ್ಲೇ ಉಳಿಬಾರ್ದು, ದೇವರಲ್ಲಿಯೂ ತಮಗೆ ವಿಶ್ವಾಸ ಇರಬೇಕು ಅಂತ ಹೇಳಿದಂಥ ಅಪೂರ್ವವಾದ ಬರಹ ಇದು. ಎರಡನೆಯ ಮಹಾಯುದ್ಧ ಫ್ರಾನ್ಸ್ ದೇಶವನ್ನು ಅವರು ಜರ್ಮನಿಯಿಂದ ಮುಕ್ತವನ್ನಾಗಿ ಮಾಡಿಸಿದ ಆ ಅಮೇರಿಕನ್ ಸೇನಾಧಿಪತಿ, ಶ್ರೇಷ್ಠ ಸೇನಾಧಿಪತಿ ಇವರು ಒಮರ್ ಎನ್ ಬ್ರಾಡ್ಲಿ ಅಂತಿದ್ದರು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.